ಅಲ್ಲ ಇವನಿಗೆ ಹೇಗೆ ಇವರು ಇದನ್ನು ಬೀಗ ಹಾಕಿ ಹೋಗ್ತಾರೆ ಇವರು ಏನು ಎಲ್ಲಿಂದ ಬಂದ್ರಿ ಅಂತ ಕೇಳುವಂತ ಒಂದು ಸೌಜನ್ಯವೂ ಇಲ್ಲದಿದ್ರೆ ಸತ್ಯ ಹೇಳ್ತೇನೆ ಇದಕ್ಕೆ ನೀವು ಭಾರಿ ದೊಡ್ಡ ಬೆಲೆ ಕೊಡ್ಬೇಕಾಗ್ತದೆ ಮುಂದಿನ ದಿನ. ಮನದೇವರಿಗೆ ಮಾತ್ರ ಒಂದು ಭಕ್ತರ ಮಧ್ಯದ ಪ್ರತಿನಿಧಿ ಅಂತ ನಿಮ್ಮನ್ನು ನಾವು ಗುರುತಿಸುವಂತದ್ದು. ಒಂದೇ ನಿಮಿಷ, ನನಗೆ ದಯವಿಟ್ಟು ನೀವಿಲ್ಲಿ ಬಂದದ್ದು ಒಂದು ಅತ್ತೆ ಸೊಸೆಯ ಗಲಾಟೆಯಾಗಿ ಅದನ್ನು ಪಾತ್ರ ಬಿಸಾಡದಾಗೆ ಬಿಸಾಡಿದ್ರಿ. ಆ ತರ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾವು ಭಕ್ತರಾಗಿ ಬೇಡ್ಲಿಕ್ಕೆ ಯಾವುದೇ ಗಲಾಟೆ ಮಾಡ್ಲಿಕ್ಕೆ ಡೊಂಬಿ ಮಾಡ್ಲಿಕ್ಕೆ ಇಲ್ಲಿ ಬಂದದ್ದಲ್ಲ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ರಘುವರ್ಯ. ಸೌಜನ್ಯ ಫೈಲ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಸೌಜನ್ಯ ಫೈಲ್ಸಲ್ಲಿ ಒಂದು ವಿಶೇಷವಾದಂಥ ಒಂದು ಮಾಹಿತಿನ ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಸೌಜನ್ಯ ಪರ ಹೋರಾಟಗಾರರೆಲ್ಲರೂ ಕೂಡ ಒಂದು ಜಾಗಕ್ಕೆ ಹೋಗ್ತಾರೆ. ಒಂದು ಆ ಭಾಗದಲ್ಲಿ, ಈಗ ತುಳುನಾಡಿನ ಒಂದು ಭಾಗದಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿರ್ತಕ್ಕಂಥ ಒಂದು ಪದ್ಧತಿ ಏನಪ್ಪ ಅಂತಂದರೆ, ದೇವರ ಒಂದು ನಂಬಿಕೆ, ದೇವರನ್ನ ನಂಬುವಂಥ ಒಂದು ವಾಡಿಕೆ ಅಲ್ಲಿ ತುಂಬ ಕಟ್ಟುನಿಟ್ಟಾಗಿದೆ. ತುಂಬ ಚೆನ್ನಾಗಿ ನಂಬ್ತಾರೆ. ಅಲ್ಲಿ ಇರ್ತಕ್ಕಂಥ ಜನ ದೇವರನ್ನ ತುಂಬ ಚೆನ್ನಾಗಿ ನಂಬ್ತಾರೆ. ಅದ್ರ ಜೊತೆಗೆ ಈ ಪ್ರಮಾಣ ಸ್ವೀಕಾರ ಅನ್ನೋದೇನಿದೆ, ದೇವ್ರ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಾನು ತಿಂದಿಲ್ಲ, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಮಾಡಿಲ್ಲ, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ತಪ್ಪು ಮಾಡಿಲ್ಲ, ಈ ಒಂದಷ್ಟು ವಿಚಾರಗಳೇನಿದೆ, ಈ ಪ್ರಮಾಣ ಅನ್ನೋ ಒಂದು ವಿಚಾರಗಳು, ಇವೆಲ್ಲ ಕೂಡ ಆ ಭಾಗದಲ್ಲಿ ಇನ್ನೂ ಜೀವಂತವಾಗಿದೆ. ಈಗ ವಯನಾಡು, ಕೇರಳ, ತುಳುನಾಡು ಆ ಒಂದು ಭಾಗದಲ್ಲೆಲ್ಲ ಅದು ಇವತ್ತಿಗೂ ಕೂಡ ಜೀವಂತವಾಗಿದೆ. ತುಂಬ ಖುಷಿಯಾಗುತ್ತೆ, ನಾವು ಅದನ್ನು ಅಪ್ರಿಷಿಯೇಟ್ ಮಾಡೋಣ. ಸೊ ಅದ್ರ ಜೊತೆಗೆ ಇವತ್ತು ಈ ಒಂದು ವಿಷಯನ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಈ ಸೌಜನ್ಯ ಪರ ಹೋರಾಟಗಾರ ಎಲ್ಲರೂ ಕೂಡ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಆ ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದ ಪೂಜಾರಪ್ಪರು ಏನಿರ್ತಾರೆ, ಪೂಜಾರಿ, ಆ ದೇವಸ್ಥಾನ ಪೂಜೆ, ಆ ದೇವರ ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳೇನಿರ್ತಾರೆ, ಸೌಜನ್ಯ ಪರ ಹೋರಾಟಗಾರರು ದೇವಸ್ಥಾನಕ್ಕೆ ಬಂದರು ಅಂತ ಗೇಟನ್ನು ಹಾಕ್ತಾರೆ. ಯಾವಾಗ ಅಪ್ಪಿತಪ್ಪಿ ಏನಾದರೂ ಲೇಟಾಗಿ ಹೋಗಿರ್ಬೋದೇನೋ ಅದಕ್ಕೆ ಹಾಕಿರ್ತಾರೆ. ಯಾರು ತಾನು ಹೆಂಗೆ ಮಾಡ್ತಾರೆ, ದೇವಸ್ಥಾನದ ಪೂಜಾರಿಗಳು ಅದು ಹೆಂಗೆ ಮಾಡಿಬಿಡ್ತಾರೆ ಅಂತ ನೀವು ಅನ್ಕೊತಾ ಇರ್ತೀರ. ಆದರೆ ಈ ಒಂದು ಘಟನೆ ನಡೆದಿದ್ದು ಈವ್ನಿಂಗ್ ಟೈಮಲ್ಲಿ, ಸಂಜೆ 4:30-5 ಗಂಟೆ ಸಮಯದಲ್ಲಿ ನಡೆದಿರುತ್ತೆ. ಅಂದರೆ ಆ ಒಂದು ದೇವಸ್ಥಾನದಲ್ಲಿ ಒಂದು ಬೋರ್ಡನ್ನು ಹಾಕಿರ್ತಾರೆ. ಯಾವ ದೇವಸ್ಥಾನ ಅಂತ ನೀವು ಕೂಡ ಕೇಳಕ್ಕೆ ಹೋಗ್ಬಿಡಿ. ಆ ಒಂದು ದೇವಸ್ಥಾನದ ಒಂದು ಕ್ಲಿಪ್ ಹಾಕಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗೋಗುತ್ತೆ. ಯಾಕಂದರೆ ಇವಾಗ ನಡೀತಿರ್ತಕ್ಕಂಥ ಒಂದು ಇವಾಗ ಆಗ್ತಿರ್ತಕ್ಕಂಥ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ನನಗಂತೂ ಯಾವುದನ್ನು ಹೆಸರು ಹೇಳ್ಬಿಟ್ಟು ನಿಮ್ಗೆ ಅರ್ಥ ಮಾಡಿಸ್ಬೇಕಂತ ಅನ್ಸಲ್ಲ. ಬಿಕಾಸ್ ಅಪ್ಪಿತಪ್ಪಿ ಆ ಒಂದು ಧೈರ್ಯ ನಾನು ಮಾಡಿದ್ರೆ, ಅಫ್ಕೋರ್ಸ್ ನಾನು ಮುಂಚೆ ಮಾಡಿರೋ ವೀಡಿಯೋಗಳಲ್ಲೆಲ್ಲ ನನ್ನ ಧೈರ್ಯ ಏನಂತ ನಾನು ತೋರಿಸಿದ್ದೀನಿ. ಆದರೆ ಅದೇ ಇವಾಗ ಈ ಟೈಮಲ್ಲಿ ಮಾಡಿದ್ರೆ ನೆಕ್ಸ್ಟ್ ನಾನು ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಇಂಡೈರೆಕ್ಟ್ಲಿನೇ ಹೇಳಬೇಕಾಗುತ್ತೆ, ನಿಮ್ಗಳಿಗೆ ಇಂಡೈರೆಕ್ಟ್ಲಿ ಒಪ್ಪಿಸ್ಬೇಕಾಗುತ್ತೆ. ವಿಷಯ ಏನಪ್ಪ ಅಂತಂದರೆ, ಒಂದು ದೇವಸ್ಥಾನದ ಪೂಜೆಗೆ ಸೌಜನ್ಯ ಪರ ಹೋರಾಟಗಾರರು ಹೋದರೆ ಅಲ್ಲಿ ದೇವಸ್ಥಾನದ ಬೀಗವನ್ನು ಹಾಕಲಾಗುತ್ತೆ, ಮುಚ್ಚಲಾಗುತ್ತೆ, ಗೇಟನ್ನು ಹಾಕಲಾಗುತ್ತೆ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಂಥ ಪೂಜಾರಿಗಳು ಯಾಕೆ ಹಾಕ್ತಾರೆ, ಯಾವ ಒಂದು ವಿಷಯಕ್ಕೆ ಹಾಕ್ತಾರೆ, ಯಾವಾಗ ಹಾಕ್ತಾರೆ, ಆ ಒಂದಷ್ಟು ವಿಡಿಯೋ ಬೈಟ್, ಆ ಒಂದಷ್ಟು ವಿಚಾರ, ಆ ಒಂದಷ್ಟು ಮಾತುಕತೆ ಜೊತೆ ಈ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ಸೌಜನ್ಯ ಫೈಲ್ಸ್ಗೆ ಎಂಟ್ರಿ ಕೊಟ್ಟಿದ್ರೆ, ನನ್ನ RVK ಸ್ಟುಡಿಯೋಸ್ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ, ನನ್ನ ವಿಡಿಯೋಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ಸೌಜನ್ಯ ಫೈಲ್ಸಲ್ಲಿ ಈಗ ಆಲ್ಮೋಸ್ಟ್ ನಾನು 30ಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ. ಅಷ್ಟು ವಿಡಿಯೋಗಳು ನಿಮಗೆ ಬರೀ ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲ್ಗೆ ತಲುಪಬೇಕು. ನಿಮಗೆ ನೋಟಿಫಿಕೇಷನಲ್ಲೇ ಬಂದು ನಿಮ್ಮ ಮೊಬೈಲಲ್ಲಿ ನಿಮಗೆ ಅಲರ್ಟ್ ಮಾಡಬೇಕು ಅಂತಂದರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೋಬೇಕು. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬನ್ನಿ, ಡಿಸ್ಕಸ್ ಮಾಡೋಣ. ಏನಪ್ಪ ವಿಷಯ? ಸೌಜನ್ಯ ಪರ ಹೋರಾಟಗಾರರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಪ್ರಮಾಣ ಮಾಡ್ತಾರೆ. ಪ್ರಮಾಣದಲ್ಲಿ ಹೇಳ್ತಾರೆ, ಸತ್ಯ ಮಾಡಿ ಹೇಳ್ತೀವಿ, ನಾವು ಇದುವರೆಗೂ ತಪ್ಪು ಮಾಡಿಲ್ಲ, ಈ ಒಂದು ವಿಚಾರದಲ್ಲಿ ನಾವು ತಪ್ಪಾಗಿ ನಡ್ಕೊಂಡಿಲ್ಲ, ಈ ಒಂದು ವಿಚಾರದಲ್ಲಿ ನಾವು ತಪ್ಪು ಮಾಡಿಲ್ಲ ಅಂತ ಅವರು ಹೇಳಿ ತೆಂಗಿನಕಾಯನ್ನು ಹೊಡಿತಾರೆ. ಅಂದರೆ ಪ್ರಮಾಣ ಮಾಡಿ ಹೇಳುವಂಥ ಪದ್ಧತಿ ಅದು ಆ ಒಂದು ಭಾಗದಲ್ಲಿದೆ ಅಂತ ನಾನು ಮುಂಚೆನೇ ಹೇಳಿದೆ. ಇದಿಷ್ಟು ಆದಮೇಲೆ ದೇವಸ್ಥಾನದ ಒಳಗಡೆ ಹೋಗಬೇಕು. ಸಮಯ 4:30 ಮೇಲ್ಗಡೆ ಆಗಿರುತ್ತೆ. 4:30 ಮೇಲೆ ಒಂದು 4:30 5 ಗಂಟೆ ಸಮಯ. ಆ ಟೈಮಲ್ಲಿ ಇವರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅಲ್ಲಿದ್ದಂಥ ಪೂಜಾರಿ, ಪೂಜೆ ಮಾಡ್ತಕ್ಕಂಥ ಪೂಜಾರಪ್ಪನವರು ದೇವಸ್ಥಾನದ ಗೇಟನ್ನು ಹಾಕ್ತಾರೆ. ಅಂದರೆ ದೇವಸ್ಥಾನದ ಗರ್ಭಗುಡಿಯ ಬೀಗವನ್ನು ಹಾಕ್ತಾರೆ. ಯಾಕೆ
ಸೌಜನ್ಯ ಪರ ಹೋರಾಟಗಾರರು ಅಂದರೆ ಎಷ್ಟೊಂದು ಭಕ್ತಿ, ಎಷ್ಟೊಂದು ಅಭಿಮಾನ, ಎಷ್ಟೊಂದು ಪ್ರೀತಿ, ಎಷ್ಟೊಂದು ವಿಶ್ವಾಸ ಇದೆ ಆ ಭಾಗದಲ್ಲಿ. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಅಲ್ಲಿ ನಡೆದಂಥ ಘಟನೆ ಏನು, ಆ ಒಂದಷ್ಟು ವಿಷಯಗಳನ್ನ ನೀವು ಒಂದು ವಿಡಿಯೋ ಬೈಟಲ್ಲಿ ನೋಡ್ಕೊಂಬನ್ನಿ. ಒಂದು ಸ್ಮಾಲ್ ಬೈಟಲ್ಲಿ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಅದ್ರ ಬಗ್ಗೆ ನಾವು ನಮಗನ್ಸಿದ್ದು, ನೀವು ನಿಮಗನ್ಸೋದನ್ನ ನಾವು ಡಿಸ್ಕಸ್ ಮಾಡೋಣ. ಇವಾಗ ಆ ವಿಡಿಯೋ ಬೈಟ್ ಆಗ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಅಲ್ಲ, ಇವನಿಗೆ ಹೇಗೆ ಇವರು ಇದನ್ನು ಬೀಗ ಹಾಕಿ ಹೋಗ್ತಾರೆ ಇವರು? ಏನು ಎಲ್ಲಿಂದ ಬಂದ್ರಿ ಅಂತ ಕೇಳುವಂತ ಒಂದು ಸೌಜನ್ಯವೂ ಇಲ್ಲದಿದ್ರೆ, ಸತ್ಯ ಹೇಳ್ತೇನೆ, ಇದಕ್ಕೆ ನೀವು ಭಾರಿ ದೊಡ್ಡ ಬೆಲೆ ಕೊಡ್ಬೇಕಾಗ್ತದೆ ಮುಂದಿನ ದಿನ. ಇವತ್ತೆಲ್ಲರ ಮುಂದೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳುತ್ತಾ ಆ ಶಿವನಿಗೆ ನಾವು ನಮ್ಮ ಕಾಯಿಯನ್ನು ನೋಡ್ತಾ ಇದೀವಿ. ನಾವು ಖಂಡಿತ ಕೊರೋಡ ಒಂದು ಅವಕಾಶ ಕೊರೋಕೆ ಇಲ್ಲಿ ಆಡಳಿತಾಧಿಕಾರಿ ರೀ. ಇಲ್ಲ ಹಾಗೆ ಎಲ್ಲ ಕಡೆಯಲ್ಲಿ ಬಿಟ್ಟು ಬಿಟ್ಟೆ ಆಗಿತ್ತು. ಇಲ್ಲ ಇಲ್ಲ ಇಲ್ಲ, ಇದರಲ್ಲಿ ಒಂದು ಸ್ವಾರ್ಥ ಗ್ಯಾರಂಟಿ ಇದೆ. ಯಾಕಂತ ಹೇಳಿದ್ರೆ ಬರಲೇಬೇಕಿತ್ತು. ಅಲ್ಲ, ಇನ್ಫಾರ್ಮೇಶನ್ ಎಲ್ಲ 4 ಗಂಟೆ ಅಲ್ಲ 4:15 ಗಂಟೆಗೆ ಆದ್ರೆ ದೇವಸ್ಥಾನ ಓಪನ್ ಆಗ್ಬೇಕು. ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಇನ್ಫಾರ್ಮೇಶನ್ ಮಾಡೋದು, ದೇವಸ್ಥಾನ ಓಪನ್ ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ ಮಾಡ್ಬಿಟ್ರೆ ಮನದೇವರಿಗೆ ಮಾತ್ರ. ಇದು ಭಕ್ತರ ಮಧ್ಯದ ಪ್ರತಿನಿಧಿ ಅಂತ ನಿಮ್ಮನ್ನು ನಾವು ಗುರುತಿಸುವಂತದ್ದು. ಒಂದೇ ನಿಮಿಷ, ನನಗೆ ದಯವಿಟ್ಟು ನೀವು ಇಲ್ಲಿ ಬಂದದ್ದು ಒಂದು ಅತ್ತೆ ಸೊಸೆಯ ಗಲಾಟೆಯಾಗಿ ಅದನ್ನು ಪಾತ್ರ ಬಿಸಾಡಿದಾಗೆ ಬಿಸಾಡಿದ್ರಿ. ಆ ತರ ಮಾಡಬೇಡಿ. ಯಾಕಂತ ಹೇಳಿ ನಾವು ಭಕ್ತರಾಗಿ ಬೇಡ್ಲಿಕ್ಕೆ ಯಾವುದೇ ಗಲಾಟೆ ಮಾಡ್ಲಿಕ್ಕೆ, ಡೊಂಬಿ ಮಾಡ್ಲಿಕ್ಕೆ ಇಲ್ಲಿ ಬಂದದ್ದಲ್ಲ. ನಿಮ್ಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ, ನಾವು ಎಲ್ಲೂರಿನ ದೇವಸ್ಥಾನ ಉಲ್ಲಯನ ಅರಿವು ಮಾಡ್ಕೊಂಡು ಬಂದವರು, ಸತ್ಯದ ನಡೆಗೆ ಬಂದವರು, ಅವ್ರು ಏನು ಅಂತ ಗೊತ್ತಿದ್ದು ಬಂದವರು. ನೀವು ಬಂದ್ರಿ, ಏನು ಎಲ್ಲಿಂದ ಬಂದ್ರಿ ಅಂತ ಕೇಳುವಂತ ಒಂದು ಸೌಜನ್ಯವೂ ಇಲ್ಲದಿದ್ರೆ, ಸತ್ಯ ಹೇಳ್ತೇನೆ, ಇದಕ್ಕೆ ನೀವು ಭಾರಿ ದೊಡ್ಡ ಬೆಲೆ ಕೊಡ್ಬೇಕಾಗ್ತದೆ ಮುಂದಿನ ದಿನ. ಯಾಕಂತ ಹೇಳಿದ್ರೆ ನಿಮಗೆ ಇದು ನಿಮ್ಮ ಜ್ಞಾನಕ್ಕೆ, ನೀವು ಹಿರಿಯರು, ಜ್ಞಾನಿಗಳು, ನಿಮಗೆ ಒಂದು ಅರ್ಥ ಆದ್ರೂ ಆಗ್ಬೇಕಿತ್ತು. ತುಳುನಾಡಿನ ದೇವಸ್ಥಾನ ಇದೇ ರೀತಿ ಆದಂತ ಮೊನ್ನೆ ಒಡೆದವರು ಅಂತ ದೇವಸ್ಥಾನದ ಒಂದು ತಂಡವೇ ಆದದ್ದು. ಯಾಕೆ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಇಷ್ಟೆಲ್ಲ ನಾವು ಅಪರಿಚಿತರ ಪರವೂರಿನಿಂದ ಬಂದಿದ್ದೇವೆ. ಅಲ್ಲ, ನಾವಲ್ಲ ಈಗ ಬಂದಿದ್ದೇವೆ. ನೀವು ವಿಚಾರಿಸಬೇಕು. ನೀವು ಅದನ್ನು ಅಷ್ಟು ಬರದಲ್ಲಿ ಬಿಸಾಡಿದ ಕಥೆ ಇದು. ಒಂದು ಆಯ್ತು, ಬೇಡ, ಅದು ದುಡಿಗೆ ಶಬ್ದ ಆಯ್ತು. ನೀವು ಯಾರು ಬಂದ್ರಿ, ಯಾಕೆ ಬಂದ್ರಿ ಅಂತ ಕೇಳುವ ಸೌಜನ್ಯ ನಿಮ್ಮಲ್ಲಿ ಯಾಕಿಲ್ಲ? ನಾನು ಪೂಜೆ ಅಲ್ಲ, ಬೇಡ ಬೇಡ ಬೇಡ, ಅಲ್ಲ ಅದು ಬೇಡ, ಅದು ಅಲ್ಲ, ಭಟ್ರು ಅದು ಬೇಡ. ನಿಮ್ಮ ಮುಖದಲ್ಲಿ ನಗುವಿನ ಕೊರತೆ ಇದೆಯಾ? ಅದೆಷ್ಟು ಬೇಜಾರಾಗ್ತದೆ ಅಂತ ಹೇಳಿದ್ರೆ, ನಂಬಿಕೆಯ ಸತ್ಯಗಳೆಲ್ಲ ಇದು. ಇಷ್ಟು ಸ್ವಾರ್ಥಿಗಳಾಗಬಾರ್ದು ನೀವು ಅಂತ. ನೀವು ನೋಡಿ, ನೀವೊಂದು ಫ್ಯಾಕ್ಟ್, ನಮ್ಗೆ ಮಾತ್ರ ಅವನು ಕಣ್ಣು ಬಿಟ್ಟಾಗಿದೆ, ನಮ್ಗೆ ಧೈರ್ಯ ಇದೆ. ನಮ್ಮ ನೋಡಿದ್ರಲ್ಲ ಸ್ನೇಹಿತರೆ, ಆ ಒಂದು ವಿಡಿಯೋ ಬೈಟಲ್ಲಿ ಏನಿತ್ತು ಅಂತ. ಸೊ ಫಸ್ಟು ನಮ್ಮ ಸೌಜನ್ಯ ಪರ ಹೋರಾಟಗಾರರೆಲ್ಲರೂ ಕೂಡ ತೆಂಗಿನಕಾಯನ್ನು ಹೊಡೆದ್ಬಿಟ್ಟು ಮನ್ಸಾರೆ ಪ್ರಮಾಣವನ್ನು ಮಾಡ್ತಾರೆ. ಈ ಮುಂಚೆ ತುಂಬ ದೊಡ್ಡ ವ್ಯಕ್ತಿಗಳು, ತುಂಬ ದೊಡ್ಡದಾಗಿ ಹೆಸರು ಮಾಡಿದಂಥ ವ್ಯಕ್ತಿಗಳು, ಆ ಭಾಗದಲ್ಲಿ ತುಂಬ ದೊಡ್ಡದಾಗಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇದೇ ರೀತಿ ಪ್ರಮಾಣವನ್ನು ಮಾಡಿದ್ರು. ಅದನ್ನು ನಾನು ನನ್ನ ವಿಡಿಯೋದಲ್ಲೇ, ನನ್ನ ಸೌಜನ್ಯ ಫೈಲ್ಸಲ್ಲೇ ಕೂಡ ನಾನು ಅಪ್ಡೇಟ್ ಮಾಡಿದ್ದೆ. ಒಂದು ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಅವರು ಕೂಡ ಹೇಳಿದರು ನಾವು ತಪ್ಪು ಮಾಡಿಲ್ಲ ಈ ಒಂದು ವಿಚಾರದಲ್ಲಿ ಅಂತ. ಈಗ ಇವರು ಸೌಜನ್ಯ ಪರ ಹೋರಾಟಗಾರರು, ಇವರು ಕೂಡ ಹೇಳ್ತಾ ಇದ್ದಾರೆ ನಾವು ತಪ್ಪು ಮಾಡಿಲ್ಲ ಅಂತ. ಅಫ್ಕೋರ್ಸ್ ಇವ್ರಿಗೆ ಸಂಬಂಧ ಇಲ್ಲ. ಇವ್ರು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು ಏನಪ್ಪ ಅಂತಂದರೆ, ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರೋದು. ಇವತ್ತಿನ ದಿನ ಹಿಂದೆ ಎಲ್ಲ ಯಾರ್ದಾದ್ರೂ ಪರವಾಗಿ ನ್ಯಾಯ ಕೇಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಪಡ್ತಾ ಇದ್ರು, ಹೆಮ್ಮೆ ಪಡ್ತಾ ಇದ್ರು. ಅದರಿಂದ ಒಂದೊಳ್ಳೆ ಹೆಸರು ಸಿಗ್ತಾ ಇತ್ತು, ಒಂದಷ್ಟು ಏನೋ ಸಿಗ್ತಾ ಇತ್ತು ಅವ್ರಿಗೆ ಅಟ್ಲೀಸ್ಟ್. ಆದರೆ ಇವತ್ತಿನ ದಿನ ಈ ಒಂದು ಕೇಸಲ್ಲಿ ಹಂಗಿಲ್ಲ. ಈ ಒಂದು ಕೇಸಲ್ಲಿ ಬುದ್ಧಿವಂತಿಕೆಯಿಂದ ಯಾರು ಹೋರಾಟ ಮಾಡ್ತಾರೋ ಅವರು ನಿಂತ್ಕೋತಾ ಇದ್ದಾರೆ ಅಷ್ಟೇ. ಇನ್ನು ಮಿಕ್ಕಿದವರು ಆಕ್ರೋಶ ತೋರಿಸಿದವರು ಎಲ್ಲರೂ ಕೂಡ ಎಲ್ಲ ಕಳ್ಕೊತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಸಮೀರ್ ಅವರೇ ಸಾಕು. ಸೊ ಈಗ ಈ ಒಂದು ವಿಚಾರದಲ್ಲಿ ಇಬ್ಬರು ಕೂಡ ಪ್ರಮಾಣ ಮಾಡಿದ್ದಾರೆ. ಇವರು ಕೂಡ ಪ್ರಮಾಣ ಮಾಡಿದ್ರು. ಸರಿ, ಪ್ರಮಾಣದ ವಿಷಯ ನಮ್ಗೆ ಯಾಕೆ ಯಾಕೆ ಬೇಕು? ಬೇಡವೇ ಬೇಡ, ಬಿಟ್ಟಾಕ್ಬೇಡೋಣ. ಈಗ ನಾವು ದೇವಸ್ಥಾನದ ವಿಚಾರಕ್ಕೆ ಹೋಗೋಣ. ಇವ್ರು ಯಾಕೆ ದೇವಸ್ಥಾನದ ಭಾಗವನ್ನು ಹಾಕಬೇಕು? ದೇವರು ಯಾರಿಗೆ ಸ್ವಂತ? ಯಾಕೆ ಸೌಜನ್ಯ ಪರ ಹೋರಾಟಗಾರರಿಗೆ ದೇವಸ್ಥಾನದಲ್ಲಿ ಎಂಟ್ರಿ ಇಲ್ವಾ? ಅವರೇನು ಅಫ್ಘಾನಿಸ್ತಾನದಿಂದ ಬಂದಿದ್ರಾ, ಪಾಕಿಸ್ತಾನದಿಂದ ಬಂದಿದ್ರಾ, ಬೇರೆ ಯಾವುದಾದ್ರೂ ಭಾಗದಿಂದ ಬಂದಿದ್ರಾ, ಅಥವಾ ಉಗ್ರಗಾಮಿಗಳ ಏನು? ಯಾಕೆ ಅವರು ನಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ಲರೂ ಹಿಂದೂಗಳೇ ತಾನೆ. ಅವರು ಬಂದರೆ ಯಾಕೆ ದೇವಸ್ಥಾನಕ್ಕೆ ಬೀಗವನ್ನು ಹಾಕಬೇಕು, ಗೇಟ್ ಮುಚ್ಚಬೇಕು, ಬಾಗಿಲು ಹಾಕಬೇಕು? ನೋಡ್ತಾ ಇದ್ದೀರಾ ನೀವೊಂದು ಆ ಒಂದು ವಿಡಿಯೋ ಬೈಟಲ್ಲಿ ಕಾಣಿಸ್ತಾ ಇದೆ ಕ್ಲಿಯರ್ ಕಟ್ ಆಗಿ. ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸರ್ ಹೋಗಿದ್ದಾರೆ, ಆಮೇಲೆ ನಮ್ಮ ಗಿರೀಶ್ ಮಠಣ್ಣವ್ರು ಹೋಗಿದ್ದಾರೆ. ನೀವು ಆ ಒಂದು ವಿಡಿಯೋದಲ್ಲಿ ನೋಡ್ಬೋದು, ಗಿರೀಶ್ ಮಠಣ್ಣನವ್ರು ಹೋಗಿದ್ದಾರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸರ್ ಹೋಗಿದ್ದಾರೆ, ಮತ್ತೆ ಇನ್ನೊಂದಷ್ಟು ಸೌಜನ್ಯ ಪರ ಹೋರಾಟಗಾರರು ಹೋಗಿದ್ದಾರೆ. ಅವರು ಒಳಗಡೆ ಬರ್ತಿದ್ದಾಗೆ ದೇವಸ್ಥಾನದ ಬಾಗಿಲನ್ನು ಹಾಕಿದ್ದಾರೆ, ದೇವಸ್ಥಾನದ ಗರ್ಭಗುಡಿಯ ಗೇಟನ್ನು ಹಾಕಿದ್ದಾರೆ ಪೂಜಾರಪ್ಪನವರು. ಅದ್ರ ಜೊತೆಗೆ ಯಾವುದೋ ಪಾತ್ರೆಯನ್ನು ಎಸ್ತುಬಿಟ್ಟು ಅವರಿಗೆ ಅವಮಾನವನ್ನು ಮಾಡಿದ್ದಾರೆ ಸೌಜನ್ಯ ಪರ ಹೋರಾಟಗಾರರಿಗೆ, ಆ ದೇವಸ್ಥಾನದ ಪೂಜಾರಿಗಳು.
ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಆ ದೇವಸ್ಥಾನದ ಪೂಜಾರಿಗಳು ಯಾರು, ಯಾಕೆ ಈ ರೀತಿ ಮಾಡಿದ್ರು? ಇದು ನನ್ನ ಪ್ರಶ್ನೆ. ಈಗ ಆ ವಿಡಿಯೋ ಬೈಟ್ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಆ ದೇವಸ್ಥಾನ ಯಾವುದು, ಎಲ್ಲಿದು, ಯಾರು ಈ ರೀತಿ ಮಾಡಿದ್ದು ಅಂತ. ಆ ಒಂದಷ್ಟು ವಿಚಾರಗಳನ್ನ ನಾನು ಬಾಯ್ಬಿಟ್ಟು ಹೇಳ್ದೇ ಇರ್ಬೋದು, ನಿಮಗೆ ಹೇಳೋದಕ್ಕೆ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ. ನೀವು ಆರಾಮ್ಸೆ ಅದನ್ನು ಕಮೆಂಟಲ್ಲಿ ಹಂಚ್ಕೋಬೋದು. ನಿಮಗೆ ಆ ಒಂದು ಕೃತ್ಯ ನಡೆದಿದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಅನಿಸಿದೆ ಅದನ್ನು ಕಮೆಂಟಲ್ಲಿ ಹಂಚ್ಕೊಳ್ಳಿ. ಈ ಒಂದು ವಿಚಾರದಲ್ಲಿ ಸೌಜನ್ಯ ಕೇಸ್ ಎಲ್ಲಿಗೆ ಹೋಗ್ತಾ ಇದೆ, ಸೌಜನ್ಯ ಪರ ಹೋರಾಟಗಾರರಿಗೆ ಎಷ್ಟು ಮರ್ಯಾದೆ ಸಿಗ್ತಾ ಇದೆ, ಅದನ್ನು ನೋಡಿದಾಗ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ, ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಈ ಒಂದಷ್ಟು ವಿಚಾರಗಳ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ, ನೋಡೋವಂಥ ಆಡಿಯನ್ಸ್ಗಳಿಗೆ, ನೋಡೋವಂಥ ಸಬ್ಸ್ಕ್ರೈಬರ್ಸ್ಗಳಿಗೆ ಏನು ಅನಿಸುತ್ತೆ ಅದನ್ನೆಲ್ಲ ನೀವು ಕಮೆಂಟಲ್ಲಿ ಹಂಚ್ಕೊಳ್ಳಿ. ಹಾಗೆ ಈ ಒಂದಷ್ಟು ಒಳ್ಳೆ ಒಳ್ಳೆ ಬೆಳವಣಿಗೆ ಇರ್ತಕ್ಕಂಥ ಈ ವಿಡಿಯೋಗಳನ್ನ, ಇಂಥ ವಿಡಿಯೋಗಳನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಒಂದಷ್ಟು ಜನಕ್ಕೆ ಗೊತ್ತಾಗಲಿ ಒಂದೊಳ್ಳೆ ಹೋರಾಟ ಮಾಡೋದ್ರಿಂದ ಏನೇನೆಲ್ಲ ಗೌರವ ಸಿಗುತ್ತೆ ಅಂತ ಒಂದಷ್ಟು ಜನಕ್ಕೆ ಗೊತ್ತಾಗಲಿ. ಅದಿಷ್ಟು ಹೇಳೋದಕ್ಕೆ ಒಂದು ವಿಡಿಯೋ ಮಾಡಿದೆ. ಸೊ ಇದು ನನ್ನ ಒಂದು ಅನಿಸಿಕೆ. ಇದು ಯಾರಿಗೂ ಹರ್ಟ್ ಮಾಡಬೇಕಂತಲ್ಲ. ನಡೆದಂಥ ಒಂದು ವಿಚಾರದಲ್ಲಿ ಸಾಕಷ್ಟು ಜೀವಗಳಿಗೆ, ಅಲ್ಲಿದ್ದಂಥ ಸೌಜನ್ಯ ಪರ ಹೋರಾಟಗಾರರಿಗೆ ನೋವಾಗಿತ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಬೇಕಾಗಿ ಬಂತು. ನನ್ನ ಉದ್ದೇಶ ಯಾವತ್ತೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತೀನಿ. ಯಾರಿಗೂ ಹರ್ಟ್ ಮಾಡಬೇಕಂತ ನಾನು ವಿಡಿಯೋ ಮಾಡಲ್ಲ. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ಸೌಜನ್ಯ ಫೈಲ್ಸ್ ಓಪನ್ ಮಾಡಿದ್ದು. ಈ ಒಂದು ವಿಚಾರದಲ್ಲಿ ಆ ದೇವಸ್ಥಾನದ ಏನಿದ್ದಾರೆ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ನಡ್ಕೊಂಡಿದ್ದು ಎಷ್ಟೋ ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನಿಸುತ್ತೆ, ಆ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನೆಲ್ಲ ನೀವು ಕಮೆಂಟಲ್ಲಿ ಹಂಚ್ಕೊಳ್ಳಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಚಾರಗಳು ಏನೇ ಸಿಕ್ಕಿದ್ರು ಸೌಜನ್ಯ ಫೈಲ್ಸಲ್ಲಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಧನ್ಯವಾದಗಳು.